ಈಗ ಪ್ರೀತಿ ತುಂಬ ಜಾಸ್ತಿ ಆದಾಗ ಬೇರೆ ಬೇರೆ ಹೆಸರಲ್ಲಿ ಯಾರು ಕರೆಯೋದು? ನಾನೇ ಮ್ಯಾಮ್. ವೆರಿ ನೈಸ್. ಸರ್ ಏನೇನು ಹೆಸರಲ್ಲಿ ಕರಿತೀರಾ ಹೇಳಿ ನೋಡೋಣ, ನಾವು ಕೇಳಿ ಖುಷಿ ಪಡ್ತೀವಿ. ನನ್ನ ಫ್ರೆಂಡ್ಸ್ಗಳ ಹೆಸರೆಲ್ಲ ನಿಮ್ಮ ಫ್ರೆಂಡ್ಸ್ ಹೆಸರಲ್ಲಿ ಇವ್ರನ್ನ ಕರಿತೀರಾ? ಮೇಡಮ್ ಬೇರೆ ಹುಡುಗಿರ ಹೆಸರೆಲ್ಲ ಹಿಡಿದು ನಾನು ಕರೀತಾರೆ. ಯಾಕೆ ಅಂದ್ರೆ ಪ್ರೀತಿ ಜಾಸ್ತಿ ಆಗಿ ಎಲ್ಲ ಹುಡುಗಿರ ಸರ್ ಹೆಸರು. ಯಾರ ಮೇಲೆ ಪ್ರೀತಿ ಜಾಸ್ತಿ, ಇವ್ರ ಮೇಲ ಅವ್ರ ಮೇಲ? ಯಾವ ಯಾವ ಹುಡುಗಿರ ಹೆಸರು ನಿರ್ಮಲಾ? ತುಂಬಾ ಜನದ ಹೆಸರು ಹೇಳಿ ಪರವಾಗಿಲ್ಲ ಒಂದಷ್ಟು. ಚೈತ್ರ ಅಂತಾರೆ, ಪವಿತ್ರ ಅಂತಾರೆ, ಒಂದೊಂದ್ಸಲಿ 5 ನಿಮಿಷ ಲವ್ ಮಾಡೋಣ ಬರ್ತೀಯಾ? ಅವ್ರ ಹಳೆ ಫ್ರೆಂಡ್ಗಳೆಲ್ಲ ಜ್ಞಾಪಕ ಬಂದ್ಬಿಡ್ತಾರೆ ಮ್ಯಾಮ್. ಒಂದು ಅಂದಾಜು ಇಲ್ಲಿವರೆಗೂ ಎಷ್ಟು ಹುಡುಗಿರ ಹೆಸರನ್ನ ಕರೆಸ್ಕೊಂಡಿದ್ದೀರಾ ನೀವು? ತುಂಬಾ ಜನದ್ದು ಹೇಳಿದ್ದಾರೆ ಮ್ಯಾಮ್. ಏನೋ ಕಂದಲೇ ಎಷ್ಟೊಂದು 15-20? ಒಂದ್ 20 ಜನದ್ದು ಹೇಳಿದ್ದಾರೆ. ನಿಮ್ಗೆ ಯಾವತ್ತು ಕೋಪ ಬಂದಿಲ್ವಾ? ಇಲ್ಲ ಮ್ಯಾಮ್, ನನ್ ಸ್ಟಾರ್ಟಿಂಗ್ ಮದ್ವೆ ಆದ ಹೊಸ್ತ್ರಲ್ಲಿ ಇವ್ರೇನ್ ಯಾವಾಗ್ಲೂ ಹಿಂಗ್ ಕರೀತಾರೆ, ಹಿಂಗ್ ಮಾತಾಡ್ತಾರೆ ಅನ್ಸಿತ್ತು. ಬಟ್ ಆಮೇಲೆ ಗೊತ್ತಾಯ್ತು. ನನ್ ಕಾಲ್ ಎಳೆಯಕ್ಕೆ ಇವರು ನನ್ಗೆ ಆ ಫ್ರೆಂಡ್ ಇದ್ರು, ಈ ಫ್ರೆಂಡ್ ಇದ್ರು, ನನ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲೇ ಹಿಂಗಿದ್ರು. ಮೊದ ಬರೆದ ಪ್ರೇಮದ ಪತ್ರ, ಮೊದಲಾಗಿ ಪಡೆದ ಮುತ್ತು ಪಿಯುಸಿಯಲ್ಲಿ ಹಿಂಗಿದ್ರು ಅಂತ ಸುಮ್ನೆ ನನ್ ಕಾಲ್ ಎಳೆಯೋದಿಕ್ಕೆ. ಅದ್ ನಿಜ ಅಲ್ಲ ಅಂತ ನೀವ್ ಅನ್ಕೊಂಡಿದ್ದೀರಾ? ಹೌದು ಮ್ಯಾಮ್, ಇವತ್ತೂ ಹಂಗೆ ಅನ್ಕೊಂಡಿರೋದು. ಅದ್ ನಿಜ ಅಲ್ಲ ಅಂತ? ಹೌದು, ಖಂಡಿತ ಸುಮ್ಮನೆ ಇಷ್ಟು ದಿನ ಕಾಲ ಎಳಿತಾ ಇದೆ. ಗ್ಯಾರಂಟಿನಾ? ಬಟ್ ನೀವ್ ಕೇಳಿ ಮ್ಯಾಮ್. ಅಥವಾ ನೀವು ಕಾಲೇಜ್ಗೆ ಹೋಗಿ ವಿಚಾರಿಸಿದ್ರೆ ಕತೆಗಳು ಬೇರೆ ಬರ್ತಾವ ಆಚೆ? ಇಲ್ಲ ಅಂತದ್ದು ಏನು ಬರಲ್ಲ. ಏನು ಬರಲ್ವಾ? ಸೇಫ್ ಇದ್ದೀರಾ? ಅಥವಾ ಬೇರೆ ಬೇರೆ ಹೆಸರುಗಳು ಬರ್ತಾವ? ಇಲ್ಲ ಆ ಥರ ಏನು ಅದರೆಲ್ಲ ಏನಿಲ್ವಾ? ನಮ್ಮ ಕುಟುಂಬದಲ್ಲಿ ಹಂಗೆ ಬಿಡಲ್ಲ. ಕುಟುಂಬದಲ್ಲಿ ಬಿಡಲ್ಲ, ಇವ್ರು ಬಿಟ್ಬಿಟ್ಟಿದ್ರೆ ಹೋಗ್ಬಿಟ್ಟಿರೋರು ಇವರು ಅಲ್ವಾ? ಅದೊಂದ್ ಡೈಲಾಗ್ ಹೇಳ್ತಾರೆ ಮ್ಯಾಮ್, ಎಲ್ಲಾರ ಹೆಸರು ಹೇಳ್ಬಿಟ್ಟು ನಮ್ಮ ವಂಶ ಪರಂಪರೆಯಿಂದ ನಾವ್ ಆ ತರ ಮಾಡ್ದವ್ರಲ್ಲ ಅಂತ ಲಾಸ್ಟ್ ಅಲ್ಲಿ ಒಂದು ಎಂಡಿಂಗ್ ಡೈಲಾಗ್. ನಿಮ್ಗೆ ತುಂಬಾ ಪ್ರೀತಿ ಜಾಸ್ತಿ ಆಗಿ ಏನ್ ಕರಿತೀರಾ ನೀವು ಕೇಶವ್ ಅವ್ರನ್ನ? ಕೇಶವ ಅಂತಾನೆ ಡೈರೆಕ್ಟ್ ಆಗಿ. ಅಷ್ಟೇನಾ? ಬೇರೆ ಏನಿಲ್ವಾ? ನಾರ್ಮಲ್ ಆಗಿ ಹೋಗ್ರಿ ಬನ್ರಿ ಅಂತ ಕರೆಯೋದು. ಜಾಸ್ತಿ ಪ್ರೀತಿ ಜಾಸ್ತಿ ಆದಾಗ, ಕೋಪ ಜಾಸ್ತಿ ಆದಾಗ ಕೇಶವ ಹೋಗೋ ಅಷ್ಟೇ. ನಿಮ್ಮ ಮುಂದಿನ ಪ್ರಶ್ನೆ, ಕೋಪ ಬಂದಾಗ ಸೈಲೆಂಟ್ ಆಗ್ಬಿಡೋದು ಯಾರು? ಕೋಪ ಬಂದಾಗ ಸೈಲೆಂಟ್ ಆಗ್ತಾರ? ಜಗಳ ಆಡಲ್ವಾ? ಇಲ್ಲ ಮ್ಯಾಮ್, ನಾನು ತುಂಬಾ ಮಾತಾಡ್ತಾ ಇದ್ದಾಗ ಅವಾಗ ಶುರು ಮಾಡ್ತಾರೆ. ಬಟ್ ಅವ್ರಿಗೆ ಯಾವಾಗ ಹೇಳಿದ್ದನ್ನೇ ಹೇಳಿ, ರಿಪೀಟ್ ಆಗಿ ಹೇಳಿದ್ದನ್ನೇ ಹೇಳಿ ಮಾಡಿದಾಗ ಮಾತ್ರ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಶುರು ಮಾಡಲ್ಲ. ಹೌದಾ ಸರ್? ಇವ್ರು ಸೈಲೆಂಟ್ ಆಗ್ತಾರೆ ಕೋಪ ಬಂದಾಗ? ಇಲ್ಲ ಮ್ಯಾಮ್, ಅವ್ರು ಕಾಲೇಜ್ ಲೆಕ್ಚರರು. ಸೈಲೆಂಟ್ ಅಂತ ಏನಿಲ್ಲ, ಅಂದರೆ ನಾನು ಸ್ವಲ್ಪ ಕೋಪ ಬಂದಾಗ ಇವ್ರು ಶುರು ಮಾಡಿದಾಗ ನಾನು ಸೈಲೆಂಟ್ ಆಗ್ತೀನಿ. ಅಂದ್ರೆ ಕರೆಕ್ಟೇ ಅಲ್ವಾ ಇದು? ನೀವು ಶುರು ಮಾಡಿದಾಗ ಇವ್ರು ಸೈಲೆಂಟ್ ಆಗ್ತಾರೆ, ಇವ್ರು ಶುರು ಮಾಡೋವರೆಗೂ ನಾನು ಮಾತಾಡ್ತಾ ಇರ್ತೀನಿ. ಇವ್ರು ಶುರು ಮಾಡಿದ್ಮೇಲೆ ನಾನು ಸೈಲೆಂಟ್. ಹಂಗಿದ್ರೆ ಸ್ವಲ್ಪ ಮನೇಲಿ ಶಾಂತಿ ವಾತಾವರಣ ಇರುತ್ತೆ. ಇಲ್ಲಿ ಯಾರು ಇವರಿಬ್ರು ಜಗಳ ಆಡೋದನ್ನ ನೋಡಿದ್ದೀರಾ ನೀವು? ಮಗಳಾ? ಏನ್ ಹೆಸರು? ದೀಪಿಕಾ. ಈಗ ಕೋಪ ಬಂದಾಗ ಯಾರು ಜಗಳ ಆಡದೆ ಸೈಲೆಂಟ್ ಆಗ್ಬಿಡ್ತಾರೆ? ಡ್ಯಾಡಿನಾ? ಅಮ್ಮ ಜಗಳ ಆಡ್ತಾರ? ಅಮ್ಮ ಸೈಲೆಂಟ್ ಇರಲ್ಲ, ತುಂಬಾ ಕೂಗಾಡ್ತಾರ ಮನೇಲಿ. ಯಾರ ಮೇಲೆ? ನಮ್ಮ ಡ್ಯಾಡಿ.